ಆತ್ಮೀಯರೇ, ಎಲ್ರಿಗೂ ಬೆಳಗಿನ ವಂದನೆಗಳು. SSK ಪೋರ್ಟಲ್ನಲ್ಲಿ ಸ್ಪೋರ್ಟ್ಸ್ಗೆ ಭಾಗವಹಿಸುವಂಥ ವಿದ್ಯಾರ್ಥಿಗಳ ಮಾಹಿತಿಯನ್ನು ತುಂಬಲಿಕ್ಕೆ ಈಗಾಗಲೇ ತರಬೇತಿ ನೀಡಲಾಗಿತ್ತು. ಅದರಂತೆ ತಾವುಗಳೆಲ್ಲ ಏನು ಲಾಗಿನ್ ಆಗಿರ್ತೀರ, ಲಾಗಿನ್ ಆದ ನಂತರ ಅದು ಪೇಜ್ ಯಾವ ರೀತಿ ಬರುತ್ತೆ, ಯಾವ ರೀತಿ ಮಾಹಿತಿ ತುಂಬಿದ್ದೀರಿ, ಅದರಲ್ಲಿ ಏನಾದರೂ ಗೊಂದಲಗಳಿದ್ದರೆ ಈ ವಿಡಿಯೋ ಮೂಲಕ ಅದನ್ನು ನಾನು ಕ್ಲಿಯರ್ ಮಾಡಲಿಕ್ಕೆ ಬಯಸ್ತೇನೆ. ಇದರಲ್ಲಿ ಮೊದಲನೇದಾಗಿ ಅಪ್ಲಿಕೇಶನ್ ಅಂತ ಏನಿದೆ ಅಲ್ಲೋಗಿ ಮೇಲ್ಗಡೆ ಏನು ಕಾಣಿಸುತ್ತೆ ಅಪ್ಲಿಕೇಶನ್ ಅಂತ ಇದೆ. ಈ ಅಪ್ಲಿಕೇಶನನ್ನು ಕ್ಲಿಕ್ ಮಾಡೋದ್ರ ಮೂಲಕ ತಾವು ಇಲ್ಲಿ ಸ್ಯಾಟ್ಸ್ ನಂಬರನ್ನು ಎಂಟ್ರಿ ಮಾಡ್ತೀರಾ. ಸ್ಯಾಟ್ಸ್ ನಂಬರನ್ನು ಎಂಟ್ರಿ ಮಾಡಿ ಫೆಚ್ ಅಂತೇಳಿ ಕೊಟ್ಟರೆ ಆ ವಿದ್ಯಾರ್ಥಿಯ ಮಾಹಿತಿ ಓಪನ್ ಆಗುತ್ತೆ. ಅದಾದ ನಂತರ ಯಾವ ರೀತಿ ತುಂಬಬೇಕು, ಮಗುವಿನ ಫೋಟೋ 50 KB ಒಳಗಿರಬೇಕು, ಸಿಗ್ನೇಚರ್ 25 KB ಒಳಗಿರಬೇಕು, ಹಾಗೆ ಒಂದು ಡಿಕ್ಲರೇಷನನ್ನು PDF ಮಾಡಿರಬೇಕು, ಫೋಟೋ ಮತ್ತು ಸಿಗ್ನೇಚರು JPG ಫಾರ್ಮೇಟ್ ಅಂದರೆ ಫೋಟೋ ಫಾರ್ಮೇಟಲ್ಲಿರಬೇಕು. ಇವೆಲ್ಲ ಮಾಹಿತಿಯನ್ನು ನಾವು ನೀಡಿದ್ವಿ. ಇದಾದ ನಂತರ ನಾವೇನು ಅಪ್ಲಿಕೇಶನನ್ನು ಫಿಲ್ ಮಾಡಿದ್ದೇವೆ, PE ಟೀಚರ್ ಅಂತ ಏನು ಮಾಹಿತಿ ಇದೆ, ಆ PE ಟೀಚರ್ ಅನ್ನುವಂತಹ ಐಕಾನನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಅಲ್ಲಿ ತಾವು PE ಟೀಚರ್ನ ಮಾಹಿತಿಯನ್ನು ಎಂಟ್ರಿ ಮಾಡಬೇಕು. KJD ನಂಬರ್ ಹಾಕಿ, ನೇಮ್ ಹಾಕಿ, ಫಾದರ್ ನೇಮು, KJD ನಂಬರ್ ಹಾಕಿದರೆ ಇದೆಲ್ಲ ಫೆಚ್ ಆಗುತ್ತೆ. ಈ ರೀತಿಯಾಗಿ ತಾವು PE ಟೀಚರ್ನ ಮಾಹಿತಿಯನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂದರೆ ಮಾಹಿತಿಯನ್ನು ಫಿಲ್ ಮಾಡಿ ರಿಜಿಸ್ಟರ್ ಅಂಥೇಳಿ ಕ್ಲಿಕ್ ಮಾಡಬೇಕು. ಇದಾದ ನಂತರ ಭಾಳ ಮುಖ್ಯವಾದ ಅಂಶ ರಿವ್ಯೂ ಅಂತ ಏನಿದೆ, ಮೇಲ್ಗಡೆ ಕಾಣಿಸುತ್ತೆ ರಿವ್ಯೂ ಅಂಥೇಳಿ. ಆ ರಿವ್ಯೂವನ್ನು ಕ್ಲಿಕ್ ಮಾಡಿ ಈಗಾಗಲೇ ಇಲ್ಲಿ ಕಾಣ್ತಿರುವಂಥ ಪ್ರತಿಯೊಂದು ಏನು ಸಬ್ ಟೈಟಲ್ಸ್ಗಳನ್ನು ನೋಡ್ಬೋದು ತಾವು. ಪ್ರಿಂಟ್ ಅಪ್ಲಿಕೇಶನ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದರೆ, ನಾನು ಹೇಳ್ತಿರೋದು ರಿವ್ಯೂ ಕ್ಲಿಕ್ ಮಾಡಿದಾಗ ಈ ರೀತಿ ಆಪ್ಷನ್ಸ್ ಬರುತ್ತೆ. ಅಪ್ಲಿಕೇಶನ್ ರಿವ್ಯೂವಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಅಂತೇಳಿ ಕ್ಲಿಕ್ ಮಾಡಿದರೆ ಇಲ್ಲಿ ತಾವು ಎಂಟರ್ ರೆಫರೆನ್ಸ್ ನಂಬರ್ ಅಂತ ಬರುತ್ತೆ. ಈಗಾಗಲೇ ಅಪ್ಲಿಕೇಶನ್ ಫಿಲ್ ಮಾಡುವಾಗ ಒಂದು ರೆಫರೆನ್ಸ್ ನಂಬರ್ ಬಂದಿರುತ್ತೆ. ಆ ರೆಫರೆನ್ಸ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಸರ್ಚ್ ಅಂತ ಕೊಡಬೇಕು. ಆಗ ನೀವು ಫಿಲ್ ಮಾಡಿರೋ ಅಪ್ಲಿಕೇಶನ್ ಬರುತ್ತೆ, ಅದನ್ನು ಪ್ರಿಂಟ್ ತಗೋಬೋದು. ಲಿಸ್ಟ್ ಆಫ್ ಅಪ್ಲಿಕೇಶನ್ಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ಈಗಾಗಲೇ ತಾವು ಯಾವ್ಯಾವ ಅಪ್ಲಿಕೇಶನ್ಸ್ ಹಾಕಿದ್ದೀರಿ, ಅದರಲ್ಲಿ ಬಾಯ್ ಎಷ್ಟು ಅಥವಾ ಗರ್ಲ್ ಎಷ್ಟು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಏಜ್ ಗ್ರೂಪ್ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇದೆ. ಏಜ್ 14 ಅಂತ ಕೊಡ್ತೀವಿ. ಕೊಟ್ಟಾಗ ನಂತರದಲ್ಲಿ ಪುನಃ ಅಲ್ಲಿ ಅಥ್ಲೆಟಿಕ್ಸ್ ಗೇಮ್ಸ್ ಅಂತ ಬರುತ್ತೆ. ಅಥ್ಲೆಟಿಕ್ಸ್ ಆಯ್ಕೆ ಮಾಡಿರೋದ್ರಿಂದ ಅಥ್ಲೆಟಿಕ್ಸ್ ಅಂತ ಬರ್ತಾಯಿದೆ. ಅಲ್ಲಿ 100 ಮೀಟ್ರ್ ಅಂತ ಆಯ್ಕೆ ಮಾಡಿ ಸರ್ಚ್ ಕೊಡ್ತೀನಿ. ಆ ನಂತರ ಏನಾಗುತ್ತೆ, 100 ಮೀಟ್ರಲ್ಲಿ ಭಾಗವಹಿಸುವಂತಹ ವಿದ್ಯಾರ್ಥಿಗಳ ಲಿಸ್ಟು ಇಲ್ಲಿ ಓಪನ್ ಆಗುತ್ತೆ. ಅದೇ ರೀತಿ 200 ಮೀಟ್ರ್ ಹಾಕಿ ಸರ್ಚ್ ಮಾಡಿದರೆ ಅಲ್ಲಿ 200 ಮೀಟ್ರ್ ಭಾಗವಹಿಸುವಂಥ ವಿದ್ಯಾರ್ಥಿಗಳ ಪಟ್ಟಿ, ಲಿಸ್ಟ್ ಆಫ್ ಅಪ್ಲಿಕೇಶನ್ಸ್ ಸಿಗುತ್ತೆ. ಇದೆಲ್ಲದಕ್ಕಿಂತ ಮುಂಚಿತವಾಗಿ ಮೂವ್ ಟು ಕ್ಲಸ್ಟರ್ ಅಂತ ಏನು ಆಪ್ಷನ್ ಇದೆ ಇಲ್ಲಿ, ಇದು ಭಾಳ ಮುಖ್ಯವಾದ ಅಂಶ. ಈ ಮೂವ್ ಟು ಕ್ಲಸ್ಟರನ್ನು ಮಾಡಿದರೆ ಮಾತ್ರ ನಿಮ್ಮ ಶಾಲಾ ಮಟ್ಟದಿಂದ ಕ್ಲಸ್ಟರ್ ಮಟ್ಟಕ್ಕೆ ಸ್ಪೋರ್ಟ್ಸಿಗೆ ಆಯ್ಕೆ ಆಗುವಂಥ ವಿದ್ಯಾರ್ಥಿಗಳ ಪಟ್ಟಿ ಓಪನ್ ಆಗುತ್ತೆ. ಅದರಲ್ಲಿ ಬಾಯ್ ಅಂತ ತಗೊಳ್ತೀವಿ, 14 ಇಯರ್ಸ್ಗಿಂತ ಕಡಿಮೆ ಇದ್ದರೆ ಬಿಲೋ 14 ತಗೊಳ್ತೀವಿ. ಅದರಲ್ಲಿ ಇಂಡಿವಿಜುವಲ್ ಅಂತ ಇರುತ್ತೆ, ಮತ್ತು ಗ್ರೂಪ್ ಇದೆ, ಅಥ್ಲೆಟಿಕ್ಸು ಮತ್ತು ಗೇಮ್ಸ್ ಅಂತ ಈ ರೀತಿ ಆಪ್ಷನ್ಸ್ ಓಪನ್ ಆಗುತ್ತೆ. ಇದರಲ್ಲಿ ಬಾಯ್ ಅಂತ ತಗೊಂಡು ಸರ್ಚ್ ಆಗ್ತಾಯಿದೆ. ಏನು ಹೇಳ್ತೀವಿ, ಇಂಡಿವಿಜುವಲನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ಅಥ್ಲೆಟಿಕ್ಸನ್ನು ಸೆಲೆಕ್ಟ್ ಮಾಡಿದಾಗ ಅಥ್ಲೆಟಿಕ್ಸಲ್ಲಿ ಸೆಲೆಕ್ಟ್ ಇಂಡಿವಿಜುವಲ್ ಅಂತ ಕೊಟ್ಟೆ. ಇಂಡಿವಿಜುವಲ್ ಆದಮೇಲೆ ಸ್ವಲ್ಪ ಸರ್ಚ್ ಆಗ್ತಾಯಿದೆ. ಇಂಡಿವಿಜುವಲಲ್ಲಿ ಅಥ್ಲೆಟಿಕ್ಸ್ ಗೇಮ್ಸ್ ಅಂತ ಬರುತ್ತೆ. ಅಥ್ಲೆಟಿಕ್ಸನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಅಥ್ಲೆಟಿಕ್ಸಲ್ಲಿ ಮತ್ತು ಪುನಃ ಅಥ್ಲೆಟಿಕ್ಸ್ ಗೇಮ್ಸಲ್ಲಿ ಯಾವ ಅಥ್ಲೆಟಿಕ್ಕು ಯಾವ ಗೇಮ್ ಅನ್ನುವಂಥ ಆಪ್ಷನ್ ಕೂಡ ಇದೆ. ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಅದು ಸರ್ಚ್ ಆಗಿ ಓಪನ್ ಆಗ್ತದೆ. ಇಲ್ಲಿ ತಾವಿಲ್ಲಿ ನೋಡ್ತಾ ಇರ್ಬೋದು, ಕೆಳಗಡೆ ಸರ್ಚ್ ಆಗ್ತಿರುವಂತಹ ಒಂದು ಸಿಂಬಲ್ ಕಾಣ್ತಾ ಇದೆ. ಸರ್ಚ್ ಆದ ನಂತರ ಸೆಲೆಕ್ಟ್ ಕ್ಯಾಟಗರಿ ಅಂತಿದೆ, ಅಲ್ಲಿ 100 ಮೀಟ್ರ್ ಅಂತ ಕೊಟ್ಟಿದ್ದೇನೆ. 100 ಮೀಟರಲ್ಲಿ ಇಬ್ಬರು ವಿದ್ಯಾರ್ಥಿಗಳು, ಮೀಟ್ರ್ ಓಟದಲ್ಲಿ ಇಬ್ಬರು ಬಾಯ್ಸು ಭಾಗವಹಿಸಿರ್ತಾರೆ ಈ ಶಾಲೆಗೆ ಸಂಬಂಧಪಟ್ಟಂತೆ.
ಅದನ್ನು ಇಲ್ಲಿ ಸೆಲೆಕ್ಟ್ ಅಂತ ಏನು ಆಪ್ಷನ್ ಇದೆ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಪುಷ್ ಅಂತ ಹೇಳಿ ಕೆಳಗಡೆ ಬರುತ್ತೆ. ಸೆಲೆಕ್ಟ್ ಆದ ನಂತರ ಪುಷ್ ಅನ್ನುವಂಥ ಆಪ್ಷನ್ ಬರುತ್ತೆ. ತಾವು ಪುಷ್ ಮಾಡಬೇಕಾಗುತ್ತೆ. ಪುಷ್ ಮಾಡಿದರೆ ಮಾತ್ರ ಅದು ಕ್ಲಸ್ಟರ್ ಹಂತಕ್ಕೆ ಆಯ್ಕೆ ಆಗುತ್ತೆ. ಇದೇ ರೀತಿ ಭಾಗವಹಿಸುವ ಎಲ್ಲ ವಿದ್ಯಾರ್ಥಿಗಳನ್ನು ಮುಂದಿನ ಹಂತಕ್ಕೆ ಕ್ಲಸ್ಟರ್ ಹಂತಕ್ಕೆ ಪುಷ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಸಬ್ಮಿಟೆಡ್ ಅಪ್ಲಿಕೇಶನ್ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿದರೆ ತಮಗೆ ಈಗಾಗಲೇ ಅಪ್ಲಿಕೇಶನ್ ಯಾವ ಸಬ್ಮಿಟ್ ಆಗಿದೆ ಅಂತ ಬರುತ್ತೆ. ಇಲ್ಲಿ ಈ ಶಾಲೆಯವರು ಇನ್ನೂ ಯಾವುದೇ ಒಂದು ಮಗುವನ್ನು ಕೂಡ ಕ್ಲಸ್ಟರ್ ಲೆವೆಲಿಗೆ ಕಳಿಸಿಲ್ಲ. ಹಾಗಾಗಿ ಸಬ್ಮಿಟೆಡ್ ಅಪ್ಲಿಕೇಶನ್ ಟೋಟಲ್ ಸ್ಟೂಡೆಂಟ್ ಸಬ್ಮಿಟೆಡ್ 0 ಅಂತ ಬರ್ತಿದೆ. ಪೆಂಡಿಂಗ್ ಅಪ್ಲಿಕೇಶನ್ ಕ್ಲಿಕ್ ಮಾಡಿದಾಗ ತಾವೇನು ಈಗಾಗಲೇ ಅಪ್ಲಿಕೇಶನ್ ಹಾಕಿದ್ದೀರಿ ಆ ಎಲ್ಲ ಅಪ್ಲಿಕೇಶನ್ಸ್ಗಳು ಇಲ್ಲಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆಗುತ್ತೆ. ನೆಕ್ಸ್ಟು ಸಬ್ಮಿಟೆಡ್ ಅಂದರೆ ಈಗ ಆಲ್ರೆಡಿ ಸಬ್ಮಿಟ್ ಮಾಡಿದರೆ ಆದರೆ ಮೂವ್ ಮಾಡಿಲ್ಲ. ಮೂವ್ ಟು ಕ್ಲಸ್ಟರ್ ಲೆವೆಲ್ ಮಾಡಬೇಕು. ಪೆಂಡಿಂಗ್ ಅಪ್ಲಿಕೇಶನ್ ಅನ್ನಲ್ಲಿ ಈ ರೀತಿ ತೋರಿಸುತ್ತೆ. ಇನ್ನು ಬ್ಯಾಕ್ ಟು ಸ್ಕೂಲ್ ಅನ್ನೋವಂಥ ಒಂದು ಆಪ್ಷನ್ ಇದೆ. ಒಂದು ವೇಳೆ ನೀವು ಹಾಕಿರುವಂಥ ಅಪ್ಲಿಕೇಶನ್ನಲ್ಲಿ ಏನಾದರೂ ಸಣ್ಣ ಪುಟ್ಟ ಬದಲಾವಣೆಗಳು ಮಾಡುವಂಥ ಅವಶ್ಯಕತೆ ಇದ್ದರೆ ಬ್ಯಾಕ್ ಟು ಸ್ಕೂಲ್ ಆಪ್ಷನನ್ನು ಬಳಸಿ ತಾವು ಎಷ್ಟು ಮಕ್ಕಳು ಬ್ಯಾಕ್ ಟು ಸ್ಕೂಲ್ ಆಗಿದ್ದಾರೆ ಅನ್ನೋದನ್ನು ನೋಡ್ಬೋದು. ಇನ್ನು PE ಟೀಚರ್ ಅಪ್ಲಿಕೇಶನ್ ಹಾಕಿರೋದಿರುತ್ತೆ. ವಿಡ್ರಾಯಲ್ ಅಂತ ಇದೆ. ಆ ವಿಡ್ರಾಯಲ್ ಈ ಸದ್ಯಕ್ಕೆ ಯಾವುದೇ ರೀತಿಯ ಕಾರ್ಯಾಚರಣೆಗೆ ಬರೋದಿಲ್ಲ. ರೋಲ್ ಬ್ಯಾಕ್ ಅನ್ನೋ ಆಪ್ಷನ್ ಇದೆ. ಇದು ಭಾಳ ಮುಖ್ಯವಾದಂಥದ್ದು. ರೋಲ್ ಬ್ಯಾಕ್ ಆಪ್ಷನನ್ನು ಕ್ಲಿಕ್ ಮಾಡೋದ್ರ ಮೂಲಕ ಇಲ್ಲಿ ಯಾವುದಾದ್ರು ಒಂದು ಮಗುವಿನ ಫೋಟೋ ಅಥವಾ ಸಿಗ್ನೇಚರ್ ಅಥವಾ ತಪ್ಪಾಗಿ ಏನಾದರೂ ನಮೂದಾಗಿದ್ದರೆ ಆ ಮಗುವನ್ನು ಪಕ್ಕದಲ್ಲಿ ಆ್ಯಕ್ಷನ್ ಅಂತ ಇದೆ. ಆ್ಯಕ್ಷನಲ್ಲಿ ರೋಲ್ ಬ್ಯಾಕ್ ಅಂತ ಹೇಳಿ ಇರುತ್ತೆ. ಯಾವ ಮಗು ಹೆಸರು ತಪ್ಪಾಗಿದೆ ಆ ಮಗುವನ್ನು ರೋಲ್ ಬ್ಯಾಕ್ ಮಾಡ್ಕೊಂಡು ಪುನಃ ತಾವು ಮಾಹಿತಿಯನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಭಾಳ ಮುಖ್ಯವಾಗಿ ತಾವು ಮಾಡಬೇಕಾಗಿರೋಂಥ ಕೆಲಸ, ಈಗಾಗಲೇ ಅಪ್ಲಿಕೇಶನ್ ಹಾಕಿದ್ದೀರಾ, ಪ್ರಿಂಟು ತಗೊಂಡಿದ್ದೀರಾ, ಮೂವ್ ಟು ಕ್ಲಸ್ಟರ್ ಲೆವೆಲ್ ಮಾಡಬೇಕು. ಇದು ಭಾಳ ಮುಖ್ಯ. ಮೂವ್ ಟು ಕ್ಲಸ್ಟರ್ ಲೆವೆಲ್ ಮಾಡದೇ ಇದ್ದರೆ ಅಪ್ಲಿಕೇಶನ್ ಹಾಗೆ ಪೆಂಡಿಂಗ್ ಉಳಿದಿರುತ್ತೆ. ಈಗ ಈ ಮಗುವನ್ನು ತಾವು ಮೂವ್ ಟು ಅಪ್ಲಿಕೇಶನ್ ಮಾಡಬೇಕು ಅಂದರೆ 2 ಮಕ್ಕಳನ್ನು ಸೆಲೆಕ್ಟ್ ಮಾಡಿ ಪುಷ್ ಅಂತ ಹೇಳಿ ಇಲ್ಲಿ ಕೆಳಗಡೆ ಏನು ಆಪ್ಷನ್ ಇದೆ ಈ ಪುಷ್ ಅನ್ನೋವಂಥ ಆಪ್ಷನನ್ನು ಬಳಸಿ ಅವ್ರನ್ನ ಮುಂದಿನ ಹಂತಕ್ಕೆ ಕಳಿಸ್ಬೇಕು. ಇಷ್ಟು ಮಾಹಿತಿಯನ್ನು ಈ ಸಂದರ್ಭದಲ್ಲಿ ತಮ್ಮ ಜೊತೆಲಿ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಎಲ್ಲ ಮುಖ್ಯ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕರು ಈ ಬಗ್ಗೆ ಕ್ರಮ ವಹಿಸ್ತೀರಾ ಅಂತ ಅಂದ್ಕೊಳ್ತಾ ಎಲ್ರಿಗೂ ಬೆಳಗಿನ ವಂದನೆಗಳು ಮತ್ತೊಮ್ಮೆ. ಥ್ಯಾಂಕ್ ಯು.